ಬೇಗ ಬೇಗ ತಿನ್ನು ವಿಜಿ. ನಿನ್ನ ಬುದ್ಧಿ ಸೊಟ್ಟ ಅಂತ ಗೊತ್ತಿತ್ತು, ದೇಹನೂ ಸೊಟ್ಟ ಮಾಡಿ ನಡೆಯೋ ಬುದ್ಧಿ ಯಾವಾಗಿಂದ ಬಂತು? ತಂಗಿ ಅವನಿಗೆ ಜಲಸ್ ಕಾಡ್ತಾ ಇದೆ. ಮಿಸ್ಟರ್ ಬಿಗ್ ಬ್ರೋ, ಇದು ಸೊಟ್ಟ ನಡಿಗೆ ಅಲ್ಲ. ನನ್ನ ತಂಗಿ ಮನ ಸಮಸ್ಯೆಯನ್ನು ಸಾಲ್ವ್ ಮಾಡಲೇಬೇಕು ಅಂತ ಹೊರಟಿರೋ ದಿಟ್ಟ ನಡಿಗೆ. ತಂಗಿಮ್ಮ, ಮೊದಲು ಈ ಅಣ್ಣನ ಬೆಂತಟ್ಟು ನೀನು. ಯಾಕಣ್ಣ? ಇವತ್ತಿಗೆ ನಿನ್ನ ಮಗ ಮತ್ತೆ ಸೊಸೆ ಪ್ರಾಬ್ಲಮ್ ಸಾಲ್. ನಾನೊಂದು ಭಯಂಕರವಾದ ಐಡಿಯಾ ಮಾಡ್ಕೊಂಡು ಬಂದಿದ್ದೀನಿ, ಅದು ವರ್ಕ್ ಆಗ್ತಾ ಇದೆ. ಓ ಸಾರಿ, ಆಗೋಗಿದೆ. ಸರಿ ಆಯ್ತು, ಈಗ ಏನ್ ಮಾಡ್ದೆ ಅಂತ ಹೇಳು. ಇಬ್ರು ರೆಡಿ ಅಲ್ಲ? ಕಿವಿಗುಟ್ಟು ಆಲಿಸಿ. ಎಲ್ಲವೂ ಸಿತಾರ ಹೇಳುವಂತವನಾಗೋ. ತಂಗಮ್ಮ, ನಾನು ವಿಜಿ ತಿನ್ನೋ ತಿಂಡಿಗೆ ಅಂಬು ಕೈಲಿ, ಅದು ನನ್ನನ್ನು ಯಮನ ಹತ್ರ ಕರ್ಕೊಂಡು ಹೋಗೋ ತುತ್ತು ಅಂತ ಗೊತ್ತಿಲ್ಲದೆ ಅವಳ ಜೊತೆ ಯುಗಳ ಗೀತೆ ಹಾಡ್ತಾ ತಿಂತಾ ಇದ್ದಾನೆ. ಏನ್ ಹೇಳ್ತಿದ್ಯಾ ಅಣ್ಣ? ನೋಡು, ಸುಮ್ಮನೆ ತಮಾಷೆ ಮಾಡ್ಬೇಡ. ವಿಜಿ ತಿನ್ನೋ ತಿಂಡಿಗೆ ನೀನ್ ನಿಜವಾಗ್ಲೂ ವಿಷ ಹಾಕಿದ್ಯಾ? ಯಾಕೆ ಅನುಮಾನ ತೆಗೆವ? ಏನ್ ನನ್ಗೆ ಅಷ್ಟು ಧೈರ್ಯ ಇಲ್ಲ ಅಂತ ಅಂದ್ಕೊಂಡ್ಯಾ? ಬೇಕಿದ್ರೆ ಅಂಬು ಹತ್ರ ಕೇಳು. ಹೌದು ಮೇಡಮ್, ತಿಂಡಿಗೆ ವಿಷ ಬೆರೆಸಿದ ನಿಜಾನೇ. ತಂಗಮ್ಮ, ಈ ಆಟದಿಂದ ನಿನ್ನ ಮಗ ವಿಜಯ್ ಕುಮಾರ ಹೊರಗೆ ಇದನ್ನು ಮಾಡಿದ್ದು ಗೀತಾ ಅನ್ನೋ ಕಾರಣಕ್ಕೆ ಅವಳು ಜೈಲಿನ ಒಳಗೆ. ಏಯ್, ಎಂತ ಕೆಲಸ ಮಾಡ್ಬಿಟ್ಟಿದ್ಯೋ? ನೀನು ಸುಮ್ಮನಿರು ದೊಡ್ಡನ. ನಿನ್ನ ಕೈಲಿ ಏನು ಆಗಲ್ವೋ ಅದನ್ನ ನಾನು ಮಾಡಿದ್ದೀನಿ. ಅಯ್ಯೋ ಅಣ್ಣ, ಆತಂಕವಾದಿಗಳೆಲ್ಲ ಒಟ್ಟಾಗಿ ಸೇರಿದ್ದೀರಾ, ನನ್ನ ವಿರುದ್ಧ ಮಸ್ಲಾತ್ ಮಾಡ್ತಿದ್ದೀರಾ? ಅಯ್ಯೋ, ಎಲ್ಲಾದ್ರೂ ಉಂಟೆ. ನಿಮ್ಮ ವಿರುದ್ಧ ಮಸಾಲ ದೋಸೆ ಅಥವಾ ಅಪಶಕುನ ಏನದು ಇದು ಮಸಲತ್ತು ಮಾಡೋ ಧೈರ್ಯ ನಮ್ಗೆಲ್ಲಿಂದ ಬರಬೇಕು ತಾಯಿ. ಅದಲ್ಲದೆ ನೀವು ಈ ಮನೆ ಮಗನ ಪ್ರೀತಿಯ ಹೆಂಡತಿ. ತಿಂಡಿ ತಿನ್ನ? ಓ, ಫುಲ್ ತಿಂದ. ಇಲ್ಲಿ ನೋಡಿ. ಮತ್ತೆ ಇಷ್ಟು ಮುದ್ದಿನ ಹೆಂಡತಿ ಮಾಡಿ ತಿನ್ನಿಸ್ಬೇಕಾರೆ ಅವ್ನು ತಿಂದೇ ಇರ್ತಾನ? ನೀನು ಬೇರೆ ಒತ್ತಾಯ ಮಾಡಿ 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 ತಿನ್ಸಿರ್ತೀಯ. ಅಯ್ಯೋ ತಾರಣ ಅಂಕಲ್, ವಿಜಿ ನಾನ್ ಮಾಡಿ ತಿಂಡಿ ಎಲ್ಲಿ ತಿಂದ? ಮತ್ತೆ ಪ್ಲೇಟ್ ಖಾಲಿ ಆಗಿದೆಯಲ್ಲ? ನೀನೇ ತಿನ್ಬಿಟ್ಯಾ? ಇಲ್ಲಪ್ಪ, ವಿಜಿಗೆ ಪೊಂಗಲ್ ಇಷ್ಟ ಅಂತ ನಾನು ತಗೊಂಡೋದೆ, ಆದ್ರೆ ಅವ್ನಿಗೆ ಇಷ್ಟ ಇಲ್ವಂತೆ. ಅದಕ್ಕೆ ಹೋಟೆಲಿಂದ ಬಿಸಿಬೇಳೆ ಬಾತ್ ತರಿಸಿ. ನಾನು ಪಾರ್ಟಿ ಆಫೀಸಿಗೆ ಬರ್ತೀನಲ್ಲ, ಅಲ್ಲೇ ಮಾತಾಡ್ತೀನಿ. CM ಅವ್ರು ಫೋನಿಗೆ ಸಿಗ್ತಾ ಇಲ್ಲ ರೀ. ಆಯ್ತು, ನಾನು ಇವಾಗ ತಿಂಡಿ ತಿನ್ಬೇಕು, ಆಮೇಲೆ ಫೋನ್ ಮಾಡ್ತೀನಿ ಬಿಡಿ. ತಿಂಡಿ ತಿನ್ನೋಕ್ಕೂ ಬಿಡಲ್ಲ. ಇವ್ರುಗಳು ಮನೇಲಿ ರುಚಿಯಾಗಿ ಅಡುಗೆ ಮಾಡ್ಕೊಡೋ ಸೊಸೆ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಹೀಗೆ. ಅನು, ಏನ್ ಮಾಡ್ತಾ ಇದ್ದೀರಾ ನೀವು? ಸಿತಾರ, ಏನ್ ಮಾಡ್ತಾ ಇದೀಯ ನೀನು? ರೀ, ನೀವು ಒಂದು ತುತ್ತು ತಿನ್ಲಿಲ್ಲ ತಾನೆ? ಭಾನು, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ನಾನು ತಿಂಡಿ ತಿಂದ್ರೆ ಏನಾಗಿರೋದು? ನೀವು ಯಾಕೆ ಗಾಬರಿ ಆಗಿದ್ದೀರಾ? ಏನಾಗಿದೆ ಇವತ್ತು ಎಲ್ಲಾರ್ಗೂ? ನಿಮ್ಮನ್ನೇ ಕೇಳ್ತಾ ಇರೋದು, ಏನಾಗ್ತದೆ ಇಲ್ಲಿ? ನಾನು ತಿನ್ನೋ ತಿಂಡಿಲಿ ವಿಷ ಇತ್ತ ಬಾನು? ಏನು ಮಾತು ಅಂತ ಆಡ್ತಾ ಇದೆಯಾ ಬಾನು ನೀನು? ನಮ್ಮ ಮನೇಲಿ
ನಾವು ತಿನ್ನೋ ತಿಂಡಿಲಿ ವಿಷ ಹಾಕ್ತಾರ? ಹೇಗ್ ಬರುತ್ತೆ? ಅದರಲ್ಲೂ ನನಗೆ ತಿಂಡಿ ಕೊಟ್ಟಿದ್ದು ಗೀತಾ, ಅದನ್ನು ಮಾಡಿದ್ದು ಅವಳೇ. ಇದರಲ್ಲಿ ವಿಷ ಬರುತ್ತೆ ಅಂದ್ರೆ ಏನ್ ಅರ್ಥ? ಮಾತಾಡು ಬಾನು. ರೀ ಗೀತಾ ತಿಂಡಿ ಮಾಡಿದ್ಲು ನಿಜ, ಆದ್ರೆ ಅದ್ರಲ್ಲಿ ಆಮೇಲೆ ವಿಷ ಸೇರಿದೆ. ಯಾರು ಹಾಕಿದ್ದು? ಯಾರೋ ಯಾಕೆ ಹಾಕ್ಬಿಡ್ತಾರೆ ಬಾಬಾಜಿ? ಯಾರೋ ವಿಷ ತುಂಬಿದ ಮನಸ್ಸಿನವ್ರು ಮಾಡಿರೋ ಕೆಲಸ ಇದು. ನಮ್ಮ ಥರ ಮನಸ್ಸಲ್ಲಿ ಜೇನು ತುಂಬಿರೋ ಮನುಷ್ಯರು ಮನೆಯಲ್ಲಿ ಊಟ ತಿಂಡಿಗೆ ವಿಷ ಹಾಕೋ ಕೆಲಸ ಯಾವತ್ತೂ ಮಾಡೋದಿಲ್ಲ. ಮತ್ತೆ ವಿಷ ಹೇಗ್ರಿ ಬಂತು? ಅದು ಹಲ್ಲಿ ಬಿದ್ದಿರೋ ವಿಷ ಅದು. ಏನು ಹಲ್ಲಿನ? ಹೂಮಾವ್ಜಿ ಹಲ್ಲಿ ನೋಡಿ ಇಷ್ಟು ಉದ್ದ ಇತ್ತಂತ ಅವಳೆ ಅಂಬು ನೋಡಿದ. ಹೌದು ನಾನು ನೋಡಿದೆ, ಅದ್ರಲ್ಲಿ ಹಲ್ಲಿ ಬಿದ್ದಿದೆ. ಗೀತಾ ಮೇಡಮ್ನವರು ಅದರಲ್ಲಿ ಹಲ್ಲಿ ಬಿದ್ದಿದ್ದನ್ನು ನೋಡ್ದೇನೆ ತಿಂಡಿ ಹಾಗೆ ತಗೊಂಡು ಹೋಗ್ಬಿಟ್ಟಿದ್ದಾರೆ. ನಾನು ಭಾನುಮತಿ ಮೇಡಮ್ ತಿಂಡಿ ಹಾಕೋಣ ಅಂತ ಹೋದೆ, ಆಗ ಅದ್ರಲ್ಲಿ ನೋಡಿದ್ರೆ ಹಲ್ಲಿ ಇತ್ತು. ಇವತ್ತು ಸೂರ್ಯ ಪ್ರಕಾಶ್ ಸರ್ನ ಭೇಟಿ ಮಾಡಲೇಬೇಕು. ಅವರಿಗೆ ಸಾಕ್ಷಿನ ಒಪ್ಪಿಸ್ಬಿಟ್ರೆ ನನಗೂ ಸಮಾಧಾನ. ಸರ್ ಸರ್ ಸೂರ್ಯಪ್ರಕಾಶ್ ಸರ್ ಇನ್ನೂ ಬರಲಿಲ್ವಾ ಸರ್? ಬರ್ತಾರೆ, ಆದ್ರೆ ಇವತ್ತು ಪಬ್ಲಿಕ್ಗೆ ಅವ್ರು ಸಿಗೋಂಗಿಲ್ಲ ಕಣ್ರಿ. ಅವ್ರಿಗೆ ಬೇರೆ ಮೀಟಿಂಗ್ಸ್ ಎಲ್ಲ ಇದೆ. ಸರ್ ನಾನು ಅವ್ರನ್ನ ಮೀಟ್ ಮಾಡಲೇಬೇಕು. ನಿಮಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಅವ್ರು ಇವತ್ತು ಸಿಗಂಗಿಲ್ಲ. ಸರ್ 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 ಏನು ಸರ್, ಪಬ್ಲಿಕ್ಕಿಗೆ ಸಿಗದೆ ಇದ್ದರೆ ಏನಂತೆ? ನನಗಂತೂ ಅವರು ಸಿಗಲೇಬೇಕು, ಇಲ್ಲ ಅಂದರೆ ಅವ್ರಿಗೆ ನಷ್ಟ. ಯಾಕೆಂದರೆ ಅವರ ಮೊದಲ ಹೆಂಡತಿ ಕೊಲೆಯ ಹಿಂದೆ ಇದ್ದ ಮುಖ್ಯವಾದ ವ್ಯಕ್ತಿಯೊಬ್ಬರು ಫೋಟೋ ಇದರಲ್ಲಿದೆ. ಅದಕ್ಕೆ ಬಾವ ಓಡಾಡಿ ಬಂದ್ಬಿಟ್ಟು ಆಗೋಂಥ ಅನಾಹುತನ ತಡೆದು ನಿಲ್ಲಿಸಿದ್ದು. ಹೌದಾ? ಎಂತ ಅನಾಹುತ ಆಗೋಗಿರೋದು. ಸದ್ಯ ನೀವೆಲ್ಲರೂ ಬಂದು ತಡೆದ್ರಿ. ನಿಮ್ಗಳು ಮಾತು ಕೇಳ್ತಿದ್ರೆ ಆ ತಿಂಡಿನ ನಾನು ಬಾಯವ್ರಿಗೂ ತಗೊಂಡೋದೆ ಅಂತ ನೆನ್ಸ್ಕೊಂಡ್ರೆ ಭಯ ಆಗ್ತದೆ. ಥ್ಯಾಂಕ್ ಗಾಡ್ ನೀವು ನನ್ನ ತಡೆದ್ರಿ. ಏನ್ರಿ ಹೀಗೆ ಹೇಳ್ತಿದ್ದೀರಾ? ನಿಮ್ಗೇನಾದ್ರೂ ಆಗೋದಕ್ಕೆ ನಾವು ಬಿಡ್ತೀವಾ? ನಾನು ನೀನ್ ಯಾಕೆ ಅಳ್ತಾ ಇದೀಯಾ? ನನ್ಗೇನು ಆಗಿಲ್ಲ ನೋಡು. ನಾನು ಒಂದು ನಿಮಿಷಕ್ಕೆ ನನಗೆಷ್ಟು ಗಾಬರಿ ಆಗೋಯ್ತು ಗೊತ್ತಾ? ನೋಡಿದ್ಯಾ ಗೀತಾ, ನಮ್ಮ ಮನೆಯವರ ಕಾಳಜಿನ ನೋಡಿದ್ಯಾ? ನೋಡ್ತಾ ಇದ್ದೀನಿ ಮಾವ. ಅಲ್ಲಮ್ಮ, ವಿಜಿಗೆ ಪೊಂಗಲ್ ಸೇರಲ್ಲ ಅಂತ ಅದನ್ನ ವಾಪಸ್ ಕಳಿಸ್ದ. ಅವನೇನಾದ್ರೂ ಅದನ್ನ ತಿಂದಿದ್ದಿದ್ರೆ ಅವನ ಗತಿ ಏನಾಗ್ತಾ ಇತ್ತು?
ನಾನು ನನ್ನ ಮಗನ ಮೇಲಿನ ಅಭಿಮಾನದಿಂದ ತಿಂಡಿ ತಿನ್ನಿಸ್ತೀನಿ ಅಂದ್ರೆ ಅದರಲ್ಲಿ ಅವಮಾನ ಪಡೋದೇನೇ ಬಂತು? ಯಾರೇ ತಿನ್ನಿದ್ರು ಅಧೋಗತಿನೇ ಆಗಿರೋದು ಮಾವ. ಒಂದೊಂದ್ಸಲ ಕಾಯ್ಬೇಕಾದವರೇ ಕೊಲ್ತಾರೆ ಮಾವ. ಆಗ ಮನ್ಸುಡಿಯುತ್ತೆ, ಮತಿನೂ ಕೆಲಸ ಮಾಡಲ್ಲ. ಏನ್ ಮಾಡೋದು ಮಾವ? ಅದಕ್ಕೆ ಹೇಳೋದಮ್ಮ, ಇದು ಕಾಯೋ ಕುಟುಂಬ ಅಂತ. ದೇವರೇ ಕೈ ಬಿಟ್ಟರು ಈ ಕುಟುಂಬ ಮಾತ್ರ ಯಾರನ್ನೂ ಕೈ ಬಿಡಲ್ಲ. ನನಗಿವತ್ತು ನಮ್ಮ ಮನೆಯವ್ರ ಒಗ್ಗಟ್ಟನ್ನ ಒಂದು ಜೀವ ಉಳ್ಸಕ್ಕೋಸ್ಕರ ಅವ್ರು ಆಡಿದ ಒದ್ದಾಟ ನೋಡಿ ನನಗೆ ತುಂಬಾ ಹೆಮ್ಮೆ ಆಯ್ತು. ಆದರೂ ಹುಷಾರಮ್ಮ ಗೀತಾ. ಅಂಬಿಕಾ, ಸ್ವಲ್ಪ ಮನೇಲಿ ಹಲ್ಲಿಗಳು ಇಳ್ದಿರೋ ಥರ ನೋಡ್ಕೊ. ಭಾನು, ನಾನಿವತ್ತು ಹೊರಗಡೆ ತಿಂಡಿ ತಿಂತೀನಿ. ನಾನು ಬರ್ತೀನಿ.